ಆಂಜನೇಯ ದೇವಸ್ಥಾನ ಓಪನ್ ಆಗಿಬಿಟ್ಟಿದ್ದಾರೆ. ಕೈ ಮುಗಿರಿ ಸ್ನೇಹಿತರೆ. ಮಾರಮ್ಮ ದೇವಸ್ಥಾನ ಅದು ಇವತ್ತು ಉತ್ಸವ ಪೂಜೆ ಇದೆ. ಇವತ್ತರಿಂದ 3 ದಿವಸ. ಇಲ್ಲೂ ಕೂಡ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಅದೊಂದು ಮಾರಮ್ಮ ದೇವಸ್ಥಾನದೊಂದು ವಿಡಿಯೋ ಮಾಡಿದ್ದೀನಿ. ಫಸ್ಟು ಇದರಲ್ಲಿ ಇದು 2ನೇದು ನೋಡಿ ಸ್ನೇಹಿತರೆ. MSR ನಗರ ಮುತ್ತಿಕೆರೆಯಲ್ಲಿ ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಮಕ್ಕಳು ಮರಿಯೆಲ್ಲ ಆಟಾಡ್ತಿದ್ದಾರೆ. ಮಳೆ ಬಂದು ನಿಂತೋಗಿದೆ. ಅಲ್ಲಿ ಆಂಜನೇಯನ ದೇಗುಲನೂ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಮಳೆ ಈಗ ನಿಲ್ತಲ್ಲ, ಎಲ್ಲ ಒಬ್ಬೊಬ್ಬರಾಗಿ ಈಚೆಗೆ ಬಂದು ಆಟ ಆಡಿಕೊಂಡು ಮಕ್ಕಳುಗಳು ದೊಡ್ಡವರೆಲ್ಲ ಪೂಜೆ ಮಾಡಿಸ್ಕೊಂಡು ತಂಪಾಗಿದೆ. ಇವಾಗ ಮಳೆ ಜೋರು ಬಂದು ಗಾಳಿ ಮರ ಎಲ್ಲ ಬಿದ್ದೋಗಿದೆ. ಹಬ್ಬ ಸದ್ಯ ದೇವಸ್ಥಾನ ನೋಡಿದೆಡ್ಗೆ ಖುಷಿಯಾಗೋಯ್ತು. ನಾನು ಛತ್ರಿ ಇಟ್ಕೊಂಡು ಬಂದಿದ್ದೆ ನೋಡಿ ಸ್ನೇಹಿತರೆ. ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಗ್ರಾಮ ದೇವತೆದು ಫಸ್ಟು ವಿಡಿಯೋ ಮಾಡಿದ್ದೀನಿ. ಇವಾಗ ಅದ್ರ ಮುಂದೆನೇ ಆಂಜನೇಯನ ದೇವಸ್ಥಾನ ಇತ್ತಲ್ಲ, ಅದೊಂದು ವಿಡಿಯೋ ಮಾಡಿದೆ ನೋಡಿ ಸ್ನೇಹಿತರೆ. ಭೇಟಿಯಾಗಿ ಕೈ ಮುಗಿದು ಈ ಕಡೆಗೆ ಬಂದರೆ ಅಮ್ಮನ ದರ್ಶನ, ಆಂಜನೇಯನ ದರ್ಶನ ಮಾಡಿ ಏನೋ ಒಂಥರ ಬೇಸಿಗೆ ಅದು ಅಮ್ಮಂದು ಉತ್ಸವ ವರ್ಷ ಮಾಡ್ತಾರೆ ಸ್ನೇಹಿತರೆ. ಭಾನುವಾರ ಇನ್ನೂ ಜೋರಾಗಿರುತ್ತೆ. ನಾಳೆ ಶನಿವಾರ, ಇವತ್ತು ತಾನೇ ಶುಕ್ರವಾರ ಅಮ್ಮನ್ನ ಇಟ್ಟಿದ್ದಾರೆ. ಅದು ಫಸ್ಟ್ ವೀಡಿಯೋದಲ್ಲಿ ಅಮ್ಮನ ತೋರಿಸಿದ್ದೀನಿ, ಮೊದಲನೇ ಭಾಗ. ಇದು 2ನೇ ಭಾಗದ್ದು ಆಂಜನೇಯಂದು ತೋರ್ಸೋದು ಅಂದ್ಬಿಟ್ಟು ರೋಡಲ್ಲೆಲ್ಲ ಅಲಂಕಾರ ಮಾಡಿದ್ರಲ್ಲ, ಇದನ್ನೆಲ್ಲ ತೋರಿಸೋಣ ಅಂದ್ಬಿಟ್ಟು ಮುತ್ತೈದೆಯರೆಲ್ಲ ಓಡಾಡ್ತಿದ್ದಾರೆ ಅಮ್ಮನ ದರ್ಶನ ಮಾಡೋಕ್ಕೆ, ಪೂಜೆ ಮಾಡಿಸೋಕ್ಕೆ. ನೋಡಿ ಎಷ್ಟು ಚೆಂದ ಅಂದರೆ ಮಳೆ ಬಂದು ನಿಂತೋದ್ರೂ ಇನ್ನೂ ಚೆಂದ ಅಲ್ಲ ನೋಡೋದಕ್ಕೆ. ತಂಪಾಗಿದೆ. ಎಷ್ಟು ದಿವಸ ಸೆಕೆ ಅಂದ್ಕೊಂಡು ಓಡಾಡ್ತಿದ್ದೋ. ತಂಪೆರೆದ್ರು ಎಲ್ಲನೂ ಸಹಿಸ್ಕೋಬೇಕು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಲ್ಲ ಸಹಿಸ್ಕೋಬೇಕು ಅಲ್ವಾ ಸ್ನೇಹಿತರೆ. ಇದು ಪ್ರಕೃತಿ ನಿಯಮ ಅಲ್ವೇ ನೋಡಿ. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಏನೋ ಮನಸ್ಸಿಗೆ ನೆಮ್ಮದಿ, ಶಾಂತಿ. ಸರ್ವೇ ಜನಃ ಸುಖಿನೋ ಭವಂತು. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ ಜನರಿಗೆ. ಜನನಾಯಕರು ಜನಸೇವೆ ಅಂತ ಮಾಡೋರಿಗೆ ಜನಸೇವೆ ನಿಜವಾಗಿ ಮಾಡಬೇಕು. ಹೇಳೋದೊಂದು ಮಾಡೋದೊಂದು ಮಾಡಬಾರ್ದು. ಅಂಥವ್ರಿಗೆಲ್ಲ ತಾಯಿ ಮಾರಮ್ಮ ದೇವಿ ಎಲ್ಲರಿಗೂ ಬುದ್ಧಿ ಕೊಟ್ಟು, ವಿದ್ಯೆ ಕೊಟ್ಟು, ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಬಾಣಂತಿಯರಿಗೆ, ಗಸ್ರಿಯವರಿಗೆ, ಜನಸಾಮಾನ್ಯರಿಗೆಲ್ಲ ಚೆನ್ನಾಗಿ ಇಟ್ಟಿರಲಿ, ಕಾಪಾಡಲಿ. ಆಯುರಾರೋಗ್ಯ, ಐಶ್ವರ್ಯ, ಸುಖ ಸಂಪತ್ತು ಎಲ್ಲ ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.